ಬ್ರೇಕ್ನ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ನಮ್ಮ ಕಾಲರ್ ರೆಡಿ ಇದ್ದಾರೆ. ರಂಗನಗೌಡ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 1/1/1956. 1956. ಓಕೆ, ಗುರುಜಿ ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡಿ. ನೋಡ್ರಿ ರಂಗನಗೌಡ್ರೆ, ತಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಪೂರ್ವ ಅನ್ನೋದು ಅತಿ ಒಳ್ಳೇದಿಕ್ರಿ. ನಮಸ್ಕಾರ ಗುರುಜಿ. ನಾವು ಸರಳ ವಾಸ್ತು ಅಳವಡಿಸ್ಕೊಂಡ್ರಿ. ನಾವು ಅಳವಡಿಸ್ಕೊಂಡ್ರಿ? ಹೌದ್ರಿ. ಹೌದ್ರಿ. ಯಾವಾಗ ಈಗ ಎಷ್ಟು ದಿವಸ ಆಯ್ತು ರೀ ಅಳವಡಿಸ್ಕೊಂಡು? ಅಲ್ಲಿ 6 ತಿಂಗಳ ಮ್ಯಾಗ ಆಯ್ತು ರೀ. ಈಗೇನು ಬದಲಾವಣೆ ಕಾಣಿಸ್ತಾ ಇಲ್ಲ. ಒಂದು ಏನು ಗೊತ್ತಾ, 7 to 180 ಡೇಸು ಪ್ಲಸ್ 1 or month 2 months ಗ್ರೇಸ್ ಇರುತ್ತೆ. ನೀವು ಪ್ರತಿಯೊಂದನ್ನು ಕರೆಕ್ಟಾಗಿ ಪಾಲನೆ ಮಾಡ್ಕೋತ ಹೊಂಟಿದ್ದೀರಾ. ಕ್ರಿಸ್ಟಲ್ ಕ್ಲೀನ್ ಮಾಡೋದಾಗಲಿ, ಗಂಟೆ ಹೊಡಿಯೋದಾಗಲಿ, ಅಥವಾ ಮಲಿಕೊಳ್ಳೋದಂಥದ್ದು ಇದನ್ನು ಮಾಡೋದಾಗಲಿ, ಮಿರರ್ ಹಾಕೋದಾಗಲಿ, ಅದನ್ನೆಲ್ಲ ಮಾಡ್ಕೊಂಡಿದ್ದೀರಾ? ಎಲ್ಲ ಮಾಡಕತ್ತೀವಿ. ಎಲ್ಲ ಮಾಡಾಕ್ತಿರಲ್ಲ. ಈಗ ನೋಡಿರಿ, ಒಂದು ಮನಸ್ಸಿನಲ್ಲಿ ಒಂದು ಖುಷಿ ಅಂದ್ರೆ ಖುಷಿ ಅಂದ್ರೆ ಹೆಂಗಿರುತ್ತೆ ಅಂತಂದ್ರೆ, ಏನಪ್ಪ ಈ ಮೊದಲಿನಕ್ಕಿಂತ ಸಮ್ ಚೇಂಜಸನ್ನು ನಾನು ಕಾಣ್ತಾ ಇದ್ದೀನಿ. ಅಂದ್ರೆ ನಾನು ಹಣಕಾಸಿನಲ್ಲೆಲ್ಲ ಏನೋ ಒಂದು ಮನುಷ್ಯನಲ್ಲಿ ಮೊದಲಿನಕ್ಕಿಂತ ನನಗೇನೋ ಸ್ವಲ್ಪ ಚೇಂಜಸ್ ಅನ್ನುವಂಥದ್ದು ಮಾತು ಬಂದಿದೆ. ಅನಿಸಿದೆಯಾ ನಿಮಗೆ? ಏನು ಅನಿಸ್ತಾ ಇಲ್ರಿ ಗುರುಗಳ. ಅಲ್ಲಲ್ಲ, ಇದು ಒಂದು ನೋಡಿರಿ, ಒಂದು ಸ್ಪಷ್ಟವಾದ ಅಂತ ಹೇಳ್ರಿ. ಅಂದರೆ ಅದ್ರ ಮ್ಯಾಗಿಂದ ನಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಅಂದರೆ ಇಲ್ಲಾಂದ್ರೆ ನೀವು ಡೇಟ್ ಆಫ್ ಬರ್ತನೊಳಗೆ ವೇರಿಯೇಷನ್ ಆಗಿತ್ತಂದ್ರೆ ಮತ್ತು ಅಲ್ಲಿ ನಮ್ಮ ಕ್ಯಾಲ್ಕುಲೇಷನ್ದಲ್ಲಿ ರಾಂಗ್ ಆಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತಿಗೆ ಏನು 1/1 ಹೇಳಿದ್ರಲ್ಲ, 1955, ಅದು ಕರೆಕ್ಟ್ ಇದೆಯಾ? 56 ಕರೆಕ್ಟ್ ಇದೆ? 56 ಕರೆಕ್ಟ್ ಇದೆ. ಅಲ್ಲ, ಏರ್ದೊಳಗೆ ಏನು ವೇರಿಯೇಷನ್ ಇಲ್ಲ. ಏನಿಲ್ರಿ ಬಿಡ್ರಿ. ಹಾಂ, ಈಗ ನಿಮ್ಮದು ಡೋರ್ ಯಾವ ಕಡೆ ಇದೆ ಹೇಳ್ರಿ? ಡೋರ್ ಪೂರ್ವಕ್ಕೆ ಇದೆ. ಪೂರ್ವಕ್ಕೆ ಐತಿ. ಗೌರ್ಮೆಂಟ್ ಕ್ವಾರ್ಟರ್ಸ್ ಇವು. ಗೌರ್ಮೆಂಟ್ ಕ್ವಾರ್ಟರ್ಸ್ ಅನ್ರಿ ಇದು? ಹೌದು ಹೌದು ಹೌದು. ಹಾಂ, ಮತ್ತು ಅಲ್ಲಿ ಈಗ ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿ ಮಿರರ್ ಅದು ಹಾಕೊಳ್ಳೋದು ಬರುತ್ತೆ. ಮಿರರ್ ಹಾಕ್ಕೊಂಡಿದ್ದೀರಾ? ಹಾಕ್ಕೊಂಡಿದ್ದೀರಿ. ಹಾಂ, ಈಗ ಒಂದೇ ಬದಲಾವಣೆ ಅಂದರೆ ಮನಸ್ಸು ಸಮ ಚೇಂಜಸ್ಸನ್ನು ಕಾಣುತ್ತೆ. ಅದು ಅಂದರೆ ಇಂಡೈರೆಕ್ಟ್ಲಿ ಅಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ನೀವು ಮಾಡ್ಕೊಂಡಿದ್ದು ಕರೆಕ್ಟ್ ಇರುತ್ತೆ ಅಂತ ತಿಳ್ಕೊಂಡು. ಸಪೋಸ್ ಅದರಲ್ಲಿ ಏನಾರ ಇಲ್ಲ, ನನ್ನ ಮನುಷ್ಯಗೂ ಸ್ವಲ್ಪ ಹಂಗೇನು ಸಮಾಧಾನ ಅನಿಸಿಲ್ಲ ಅಂತಂದರೆ, ಇವತ್ತೊಂದು ನೀವು ಫೈನಾನ್ಸಲ್ಲಿ ಇಂಪ್ರೂವ್ಮೆಂಟ್ ಕಂಡಿಲ್ಲ ಅಂತ ಹೇಳ್ತಿರೋ, ಅಥವಾ ಒಂದು ರಿಲೇಷನ್ದಲ್ಲಿ ಆಗಲಿ ಅದರಲ್ಲಿ ಆಗಲಿ ಇಂಪ್ರೂವ್ಮೆಂಟ್ ಕಂಡಿಲ್ಲ ಅಂತ ಹೇಳ್ತಿರೋ? ಹಾಂ, ಈಗ ಒಂದು ನೋಡಿರಿ, ಈ ಒಂದು ಕ್ವಾರ್ಟರ್ಸ್ ಎಲ್ಲಿ ಹಾವೇರಿಯಲ್ಲಿ ಇದೆಯಾ? ಹೌದ್ರಿ, ಹಾವೇರಿ. ಹಾಂ, ಅದನ್ನು ನಾನು ಸ್ವಲ್ಪ ನಿಮ್ಮದು ಪ್ಲ್ಯಾನನ್ನು ನೋಡಿಕೊಂಡು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಅದನ್ನು ಅಂದ್ರೆ ನೀವು ಏನೇನು ಮಾಡ್ಕೊಂಡಿರಿ, ಹೆಂಗೈತೆ ಅಂತ ಅನ್ನೋದು. ಯಾಕಂದರೆ ನನ್ನ ಸರಳ ವಾಸ್ತುವಿನಲ್ಲಿ ವೈಜ್ಞಾನಿಕವಾಗಿ ಯಾರು ಅದನ್ನು ಇಂಟ್ರೆಸ್ಟ್ ತೊಗೊಂಡು ಕಂಪ್ಲೀಟ್ ಮಾಡ್ತಾರಲ್ಲ, ಅದರಲ್ಲಿ 2 ಮಾತಿರಲ್ಲ. ಆದರೆ ಮತ್ತು ನಿಮ್ದು ಇದ್ರೊಳಗೆ ಏನರ ಒಂದು ಹೆಚ್ಚು ಕಡಿಮೆ ಅಂದರೆ 56 ಇತ್ತು. 56 ಅದು ನೀವು ಒಂದರೊಳಗೆ ಡೇಟ್ನೊಳಗೆ ಏನರ ಪರಕಿತ್ತು 56 ಇತ್ತು ಅಂತಂದರೆ, ಒಂದು 2 ತಿಂಗಳು 1.5 ತಿಂಗಳು ಲೇಟ್ ಆಗಿತ್ತು ಅಂದರೂ ಸಹಿತ ಅವಾಗ ಏನಾಗುತ್ತೆ, ಪೂರ್ವ ಅನ್ನೋದು ನಿಮ್ಮ ಪಾಲಿಗೆ ಕೆಟ್ಟ ದಿಕ್ಕಾಗುತ್ತೆ. ಅದು ನಿಮ್ಮದು ಕರೆಕ್ಟ್ ಐತೆ ಅನ್ನೋದು ನೀವು ಕಾನ್ಫಿಡೆಂಟ್ ಇತ್ತು ಅಂದರೆ 2 ಮಾತಿಲ್ಲ. ಇನ್ನು ಅದನ್ನೊಂದು ಸ್ವಲ್ಪ ನಾನು ಚೆಕ್ ಮಾಡ್ಕೊಂಡು ನಿಮ್ಮ ಜೋಡಿ ಮಾತಾಡ್ತೀನಿ. ಓಕೆ ಓಕೆ, ಮಾತಾಡ್ತೀನಿ. ಯಾರ್ದ್ರಿ? 16/5/86 ಅನ್ರಿ? ಹೌದು. 1 ಮಿನಿಟಾ. ಹಾಂ, ಇಲ್ಲಿ ಏನು ಬರುತ್ತೆ ಅಂದರೆ, ಮಗನಿಗೆ ಪೂರ್ವ ಅನ್ನೋದು ಒಳ್ಳೇದಾಗೋದಿಲ್ಲ ರೀ. ಹೌದ್ರಿ? ಅವ್ರು ಏನು ನೌಕರಿ ಮಾಡ್ತಾರೋ ಅಥವಾ ಏನು ಮಾಡ್ತಾರೆ? ಏಜೆಂಟ್ ಅದಾರಲ್ರಿ? ಯಾಕಂದ್ರೆ ಈ ಸದ್ಯ ಮನಿ ನಡೆಸೋದು ತಾವ ಅಲ್ಲ? ಅಲ್ಲ, ಮನಿ ನೀವು ನಡೆಸಿದ್ರೆ ಸಾಕ್ರಿ, ಅದು ಪೂರ್ವಕ್ಕೆ ಐತೆ ಒಳ್ಳೇದಂತಾರೆ. ಯಾಕಂದ್ರೆ ನೀವು ರಿಟೈರ್ಡ್ ಆದ್ರೆ ಮಗನಿಗೆ ಅದು ಒಳ್ಳೇದು ಉಳಿದಿಲ್ಲ. ಯಾಕಂದ್ರೆ ಪೂರ್ವ ಅನ್ನೋದು ಒಳ್ಳೇದಿಲ್ಲ. ಬಟ್ ಈಗ ನೀವು ಮನಿ ನಡೆಸ್ತಾ ಇದ್ರೆ ಅಂದ್ರೆ ಹ್ಞೂ ರೀ. ಹೌದು, ಪೂರ್ವ ಒಳ್ಳೇದಲ್ಲ ಅವ್ರಿಗೆ. ಪಶ್ಚಿಮ ದಿಕ್ಕು ಒಳ್ಳೇದು ಏನ್ರಿ, ಆಮ್ಯಾಗ ಈಶಾನ್ಯ ಒಳ್ಳೇದು, ನೈಋತ್ಯ ಒಳ್ಳೇದು ಅವರಿಗೆ. ಬಟ್ ಈಗ ನೀವು ಮನೆ ನಡೆಸಿದ್ರೆ ನಿಮ್ಮ ಮೇಲೆ ಹೋಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಅದನ್ನು ನಾನೊಂದು ಸ್ವಲ್ಪ ಡ್ರಾಯಿಂಗ್ ನೋಡ್ಕೊಂಡು ನಿಮ್ಮ ಜೋಡಿ ಮಾತಾಡ್ತೀನಿ ಅದರಂತೆ. ಓಕೆ, ಧನ್ಯವಾದ ಗುರುಜಿ. ನಾವು ಕೈಗಾರಿಕೆಗಳಲ್ಲಿ ವಾಸ್ತುವನ್ನು ಅಳವಡಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಾವು ಮೊದಲೇ ಕೈಗಾರಿಕೆಯನ್ನು ಮಾಡಿರ್ತೀವಿ, ದೊಡ್ಡ ಯಂತ್ರಗಳಿರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ವಾಸ್ತು ಮಾಡಬೇಕು ಅಂದಾಗ ಯಂತ್ರಗಳನ್ನ ಶಿಫ್ಟ್ ಮಾಡೋದಕ್ಕಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಸರಳ ವಾಸ್ತು ಯಾವ ರೀತಿ ಹೆಲ್ಪ್ ಆಗುತ್ತೆ? ಇಲ್ಲೇ ಒಂದು ನೋಡ್ರಿ, ಇದು ವಿಶೇಷತನ ಅಂತಂದರೆ, ಯಾಕೆಂದ್ರೆ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿ ಫ್ಯಾಕ್ಟ್ರಿಯನ್ನು ಮಾಡಿರ್ತಾರೆ. ಅದು ಮತ್ತು ದೊಡ್ಡ ಮಿಷನರಿ ಇರ್ತವೆ. ಅವನ್ನೆಲ್ಲ ಫೌಂಡೇಶನ್ ಮಾಡ್ಬೇಕಾದ್ರೆ ಸಿವಿಲ್ ಲೈನ್ ಪ್ರಕಾರ ಆ ಫೌಂಡೇಶನ್ ಮಾಡಬೇಕಾದ್ರೆ ಅದು ಸಾಕಷ್ಟು ಖರ್ಚು ಮಾಡಿ ಫಿಕ್ಸ್ ಮಾಡಿರ್ತಾರೆ. ಇನ್ನು ವಾಸ್ತುವಿನ ಪ್ರಕಾರ ಹೋಗಿ ಇಲ್ಲಿ ವಜ್ಜೆ ಬರಬಾರ್ದಾಗಿತ್ತು, ವಜನ್ ಇರಬಾರ್ದಾಗಿತ್ತು, ಇದನ್ನು ನೀವು ಶಿಫ್ಟ್ ಮಾಡ್ಕೋಬೇಕು, ತೆಗಿಬೇಕಂದಾಗ ಇಟ್ಸ್ ಹೈಲಿ ಇಂಪಾಸಿಬಲ್. ಎದಕ್ಕಂದರೆ ಒಂದಕ್ಕೊಂದು ಪ್ರೊಡಕ್ಷನ್ದು ಯೂನಿಟು ಕನೆಕ್ಟಿವಿಟಿ ಇರುತ್ತೆ. ಒಂದು ಶಿಫ್ಟ್ ಮಾಡೋಕ್ಕೆ ಹೋದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಕನೆಕ್ಟಿವಿಟಿ ಆಗೋಲ್ಲ. ಅದು ಪ್ರೊಡಕ್ಷನ್ಗೆ ಅಂದರೆ ಅದು ಸಾಧ್ಯನೇ ಇಲ್ಲ. ಅದನ್ನು ಇಮ್ಯಾಜಿನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಇನ್ನೇನಪ್ಪ ಉಳಿದದ್ದು ಆಫೀಸ್ ಆಗೈತೆ, ಟೇಬಲನ್ನು ಚೇಂಜ್ ಮಾಡ್ಕೊರಿ ಅಂತ ಹೇಳಕ್ಕೆ ಬರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಆ ವಾಸ್ತುವಿನ ಪ್ರಕಾರ ಅಲ್ಲಿ ಆ ಒಂದು ಮಷಿನರಿ ಬರಬಾರ್ದಂದ್ರೂ ಸಹಿತ ಅದರದ್ದು ಇಂಪ್ಯಾಕ್ಟ್ ಏನಾಗುತ್ತೆ, ಅದನ್ನು ನೆಗೆಟಿವ್ ಇದ್ದದ್ದು ಇಂಪ್ಯಾಕ್ಟನ್ನು ಅದನ್ನು ಕಡಿಮೆಗೊಳಿಸಿ ಅಲ್ಲೇ ಒಂದು ಎನರ್ಜಿನ ಹೆಚ್ಚಿಗೆ ಮಾಡ್ಕೊಳ್ಳುವಂಥ ಒಂದು ವಿಧಾನವನ್ನು ನನ್ನ ಸರಳ ವಾಸ್ತುವಿನಲ್ಲಿ ಇದ್ದಾವೆ. ನನ್ನ ಸರಳ ವಾಸ್ತುವಿನಲ್ಲಿ ಒಂದು ಫ್ಯಾಕ್ಟ್ರಿಗೆ ಏನು ಒಂದು ವಾಸ್ತುವನ್ನು ಮಾಡಬೇಕಂದಾಗ ಅದನ್ನು ಮಷಿನರಿಗಳನ್ನು ಶಿಫ್ಟ್ ಮಾಡುವಂಥ ಒಂದು ನಾವು ಹೇಳೋದಾಗಲಿ ಇರಲ್ಲ. ಅದಕ್ಕಿಂತ ಮುಖ್ಯವಾಗಿ ಇದ್ದಲ್ಲೇ ಮಷಿನರಿ ಇದ್ದಲ್ಲೇ
ಆ ಒಂದು ಯಾವ ರೀತಿ ಅದು ಪರಿಣಾಮ ಬೀರುತ್ತೆ, ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ, ಅದನ್ನು ಕಡಿಮೆ ಮಾಡಿ ಪಾಸಿಟಿವನ್ನು ಜಾಸ್ತಿ ಮಾಡುವಂಥ ಒಂದು ಸಂದರ್ಭ, ಒಂದು ವೈಜ್ಞಾನಿಕ ಒಂದು ಏನು ಪರಿಹಾರ ನನ್ನ ಸರಳ ವಾಸ್ತುವಿನಲ್ಲಿದೆ. ಇಷ್ಟೇ ಅಲ್ಲ, ಇವತ್ತು ಒಂದು ಬಾತ್ರೂಮ್ ಟಾಯ್ಲೆಟ್ ಆಗಲಿ, ಒಂದು ಏನು ಒಂದು ಮೇನ್ ಚೇಂಬರ್ ಆಗಲಿ, ಅದರದ್ದು ಡೈರೆಕ್ಟರ್ಸ್ ಚೇಂಬರ್ಸ್ ಆಗಲಿ, ಅಥವಾ ಅದರದ್ದು ಏನು ನಡೆಸುವಂಥವ್ರು, ಇವೆಲ್ಲರದ್ರ ಮೇಲೆ ಅದು ಅವಲಂಬನೆವಾಗಿರುತ್ತೆ. ಅದಕ್ಕೆ ಒಂದು ವಿಶೇಷತನ ನನ್ನ ಸರಳ ವಾಸ್ತುವಿನಲ್ಲಿ ಇವತ್ತು ಸಾಕಷ್ಟು ಮನೆಗಳಿಗೆ ಮಾಡಿ ತೋರಿಸಿದ್ವಿ, ನಾವು ಇದು ಮಾಡಿ ತೋರಿಸಿದ್ವಿ. ಇವತ್ತು ಏನು ಒಂದು ಆಗ್ನೇಯ ಕಿಚನ್ ಬಲ್ಲಿ ಅಂದ್ರೆ ಆಗ್ನೇಯ ಕಿಚನ್ ಮಾಡ್ಕೊಡಿ ಅಂತ ತಿಳ್ಕೊಂಡು ಅಂತ ಹೇಳುವಂಥದ್ದು. ನನ್ನ ಸರಳ ವಾಸ್ತುವಿನಲ್ಲಿ ಆಗ್ನೇಯ ಕಿಚನ್ ಇಲ್ಲ ಅಂದರೂ ತೊಂದರೆ ಇಲ್ಲ. ಅಂದರೆ ಅದೇ ರೀತಿ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಸಹಿತ ಏನು ಒಂದು ಯಾವ ರೀತಿ ಮಷಿನರಿ ಎಲ್ಲ ಫಿಕ್ಸ್ ಇರುತ್ತೆ, ಅವಕ್ಕೆ ಯಾವಕ್ಕೂ ತೆಗೆಯುವಂಥ ಜರೂರಿ ಇಲ್ಲ. ತೆಗಿಲಾರ್ದೇ ನಾವು ಸರಳವಾದ ಒಂದು ಪರಿಹಾರವನ್ನು ಅಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಮ್ ಡೇಸ್ದಲ್ಲಿ ಅವ್ರ ಚೇಂಜಸ್ಸಿಗೆ ಕಾರಣವಾಗುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಸ್ಪಷ್ಟವಾದ ಮಾತನ್ನು ಹೇಳ್ಬೋದು. ಓಕೆ ಗುರುಜಿ, ಈಗ ನಮ್ಮ ಕಾಲರ್ ಕೂಡ ರೆಡಿ ಇದ್ದಾರೆ. ಬೀರೇಶ್ ಅವರು ಕೊಪ್ಪದಿಂದ ಕರೆ ಮಾಡಿದ್ದಾರೆ. ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಮೇಡಮ್ 1656 16/1956. ಹನುಮನಗೌಡ ಅಂತ ಹೇಳಿ ಸರ್. ಓಕೆ, ಗುರುಜಿ ಮಾತಾಡ್ತಾರೆ, ಅವ್ರ ಜೊತೆ ಹಾಂ, ವೀರೇಶ್ವರ ನೋಡ್ರಿ 56 ಅಲ್ರಿ? ಅಪ್ಪರ್ದು ಗುರುಜಿ ಅವ್ರೆ. ತಮ್ಮ ನಮಸ್ಕಾರ. ಸೌತ್ ವೆಸ್ಟ್ ಅನ್ನೋದು, ನೈಋತ್ಯ ಅನ್ನೋದು ನಿಮ್ಮ ಅತಿ ಶ್ರೇಷ್ಠವಾದ ದಿಕ್ಕ್ರಿ. ನೈಋತ್ಯ ಗುರುಗಳೇ. ಹೌದ್ರಿ, ನೈಋತ್ಯ ಜೊತೆ ಪಶ್ಚಿಮನೂ ಒಳ್ಳೆ ದಿಕ್ಕು, ನಿಮಗೆ ಉತ್ತರ ಆಗಲಿ ಪೂರ್ವ ಆಗಲಿ ಒಳ್ಳೆ ದಿಕ್ಕುಗಳಲ್ಲ. ಹೌದ್ರಿ. ಹೌದ್ರಿ, ಅದಕ್ಕೆ ಇವತ್ತು ಮನೆಯೇ ಉತ್ತರಕ್ಕಿತ್ತು ಪೂರ್ವಕ್ಕಿತ್ತು ಅಂತಂದ್ರೆ ಅದನ್ನು ಸ್ವಲ್ಪ ಟಿಲ್ಟ್ ಮಾಡಿ ತೊಗೊಳ್ಳೋದು ಭಾಳ ಜರೂರಿ ಇದೆ. ಇಲ್ಲಾಂದರೆ ಸುಮ್ಮನೆ ಏನಾಗುತ್ತಂದ್ರೆ ಜೀವನ ನಾವು ನಡೆಸ್ತಾ ಇದ್ದೀವಪ್ಪ, ಹಾಗೆ ನಡೆಸ್ತಾ ಇದ್ದೀವಿ, ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೀವಿ ಅಂತ ಅನ್ನುವಂಥದ್ದು ಮಾತು ಬರುತ್ತೆ ಹೊರತು ಅಲ್ಲಿ ಒಂದು ಪ್ರಗತಿಯನ್ನು ನೀವಲ್ಲದೆ ಒಂದು ಕುಟುಂಬದಲ್ಲಿ ಸಹಿತ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವು ಪಶ್ಚಿಮದ ಬಗ್ಗೆ ಲಕ್ಷ್ಯ ಇರಬೇಕು. ಅಥವಾ ಈಗ ಪೂರ್ವಕ್ಕೆ ಅಥವಾ ಉತ್ತರಕ್ಕಿತ್ತಂದ್ರೆ ಅದನ್ನು ಒಂದು 45 ಡಿಗ್ರಿ ಟಿಲ್ಟ್ ಮಾಡಿದರೆ ಈಶಾನ್ಯ ಅಭಿಮುಖವಾಗಿ ಕಾರ್ಪೆಂಟ್ರಿ ಕೆಲಸದಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ನೀವು ಇದ್ದದ್ದನ್ನು ಸ್ವಲ್ಪ ಅದ್ರ ಬಗ್ಗೆ ವಹಿಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮುಖ್ಯ ದ್ವಾರ ಅಂದರೆ ಮನುಷ್ಯನಿಗೆ ಬಾಯಿ ಇದ್ದಾಗೆ. ಈ ಬಾಯಿನ ಸರಿ ಇಲ್ಲಪ್ಪ ಅಂತಂತಂದರೆ ನೀರು ಕುಡ್ಲಿಕ್ಕೆ ಬರಲ್ಲ, ಊಟ ಮಾಡಲಿಕ್ಕೆ ಬರೋದಿಲ್ಲ, ಹೋಲ್ ಬಾಡಿ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಮುಖ್ಯ ದ್ವಾರ ನನ್ನ ಸರಳ ವಾಸ್ತುವಿನಲ್ಲಿ ಅವರವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಬಹಳ ಪ್ರಮುಖವಾದ ಒಂದು ಸ್ಥಾನವನ್ನು ತೆಗೆದುಕೊಳ್ಳುತ್ತೆ. ಮುಂದೆ ಒಳಗಡೆ ಹೋದಾಗ ಬಾತ್ರೂಮು, ಟಾಯ್ಲೆಟ್ ಆಗಲಿ, ಒಂದು ಕಿಚನ್ ಆಗಲಿ, ಒಂದು ಬೆಡ್ರೂಮ್ ಆಗಲಿ, ಇವು ಮನುಷ್ಯನಿಗೆ ಒಂದು ಬ್ರೈನು, ಹಾರ್ಟು, ಕಿಡ್ನಿ ಇದ್ದ ಹಾಗೆ. ಅದಕ್ಕೆ ನೀವು ಮಲಿಕೊಳ್ಳುವಾಗ ಸಹಿತ ಪಶ್ಚಿಮಕ್ಕೆ ತಲೆ ಮಾಡಿ ಮಲ್ಕೋಬೇಕು. ಏನೇ ಕೆಲಸ ಮಾಡಬೇಕಾದಾಗ ನೈಋತ್ಯ ಅಭಿಮುಖವಾಗಿ ಕುಂತು ಕೆಲಸ ಮಾಡಿದರೆ ನಿಮ್ಮಲ್ಲಿ ಚೇಂಜಸ್ ಗೊತ್ತಾಗತ್ತೆ. ಇನ್ನು ಇಷ್ಟೇ ಅಲ್ಲದೆ ಆ ಮನೆಯ ಒಳಗಡೆ ಯಾವ ರೀತಿ ಇದೆ, ಏನಿದೆ ಅಂತ ಅನ್ನೋದನ್ನು ಒಂದು ನಕ್ಷೆಯನ್ನು ಕಳಿಸಿದರೆ ಆ ನಕ್ಷೆ ಮೂಲಕನೂ ಸಹಿತ ಈ ತೊಂದರೆ ಮತ್ತು ಬೇರೆ ರೀತಿ ಯಾವ ರೀತಿ ಬರುತ್ತೆ, ನಿಮ್ಗೆ ಏನಾಗುತ್ತೆ ಅಂತ ಅನ್ನೋದನ್ನ ಆ ನಕ್ಷೆ ನೋಡಿಬಿಟ್ರೆ ಇನ್ನಷ್ಟು ಸ್ಪಷ್ಟವಾಗಿ ತಮಗೆ ಹೇಳ್ಬೋದು. ನಾನು ಇಲ್ಲ ಗುರುಜಿ, ನಾವು ಹೊರಗಡೆ ನಿಮ್ಮ ಎಕ್ಸ್ಪೋರ್ಟ್ ಅವ್ರನ್ನ ಕರೆಸಿದ್ವಿ. ಹ್ಞೂ ರೀ. ಹಲೋ. ಹಾಂ, ಹೇಳ್ರಿ ಕೇಳ್ತತ್ ಹೇಳ್ರಿ. ನಿಮ್ಮ ಎಕ್ಸ್ಪೋರ್ಟ್ ಅವ್ರನ್ನ ಕಳಿಸಿದ್ವಿ ಗುರುಜಿ. ಹ್ಞೂ ರೀ. ಅವ್ರು ಪ್ರಿಡಿಕ್ಷನ್ ಮಾಡಿದಾರ ತಮಗೆ? ಪ್ರಿಡಿಕ್ಷನ್ ಮಾಡಿದ್ದಾರೆ, ಅಂತ ಏನೋ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಅಲ್ಲ, ಪ್ರಿಡಿಕ್ಷನ್ ಮಾಡಿದಾರ, ಸೊಲ್ಯೂಷನ್ ತಗೊಂಡಿದ್ದಾರಾ ನೀವು? ಎಲ್ಲ ಸೊಲ್ಯೂಷನ್ ತಗೊಂಡಿದ್ದೇವೆ. ಹಾಂ, ತಮ್ಮ ಹೆಸರೇನು ಹೇಳ್ರಿ? ಹನುಮನಗೌಡ ಅಂತ ಹೇಳಿ. ಹನುಮನಗೌಡ. ಅದು ಫಾರ್ಮಲ್ಲಿ ಏನು ಬರ್ಸಿದ್ರಿ ಹೇಳ್ರಿ? ಫಾರ್ಮಲ್ಲಿ ಹನುಮನಗೌಡ ಅಂತಾನೆ ಇದೆ ಸರ್. ಅಲ್ಲ, ಹನುಮನಗೌಡ ಡೀಟೇಲ್ಸ್ ಆಗಿ ಏನು ಬರ್ದಿರಿ, ಅಡ್ರೆಸ್ ಅದು ಏನು ಬರ್ದಿದ್ದೀರಿ? ಹನುಮನಗೌಡ ಕಲೆ, ಹನುಮನಗೌಡ ಗಾಳಿ, ದಾರಿಕಲ್ ರೀ. ಆಮ್ಯಾಗ ಯಾವಾಗ ಬಂದಿದ್ದಾರೆ ನಮ್ಮ ಎಕ್ಸ್ಪರ್ಟ್ಸು? ಇವಾಗಲೇ 3-4 months ಆಯ್ತು. ಆಯ್ತು, ಮತ್ತು ಇದನ್ನ ಮಾಡಿರಿ. ಮತ್ತು ಈಗ ಏನು ಅಳವಡಿಸ್ಕೊಂಡಿದ್ದೀರಲ್ಲ ಸ್ವಲ್ಪ ಅದನ್ನು ಕರೆಕ್ಟಾಗಿ ಮಾಡ್ಕೋತವ್ರಿ. ಆಮೇಲೆ ಡೋರ್ ಟಿಲ್ಟ್ ಮಾಡಿದ್ದೀರಾ? ಯಾವ ದಿಕ್ಕಿಗಿದೆ ಡೋರು? ಡೋರ್ ಪಶ್ಚಿಮಕ್ಕನೇ ಇದೆ. ಪಶ್ಚಿಮಕ್ಕೆ ಐತಲ್ರಿ? ಹಾಂ, ಈಗೇನು ನೀವು ಅದನ್ನು ಪ್ರತಿಯೊಂದು ಏನು ಹೇಳಿದಾರಲ್ಲ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ರೀ. ಸ್ವಲ್ಪ ನೀವು ಅಂದರೆ 2 ತಿಂಗಳದಾಗ ನಮ್ಮ ರಿಸಲ್ಟ್ ಬೇಕು, 4 ತಿಂಗಳನ್ಕಿಂತ ಒಂದು 6 to 8 months ನೀವು ಅದನ್ನು ಚೇಂಜಸ್ ಕಾಣಲೇಬೇಕು. ಇವತ್ತೊಂದು ಮಗುದೊಂದು ಅಭ್ಯಾಸದಾಗಲಿ ಇದಾಗಲಿ, ಅದಕ್ಕೆ ಇದನ್ನು ಸ್ವಲ್ಪ ಅದನ್ನು ಇಂಟ್ರೆಸ್ಟ್ಲಿ ಮಾಡ್ಬೇಕಾಗತ್ತಾ? ಕ್ರಿಸ್ಟಲ್ ಕ್ಲೀನ್ ಆಗಲಿ, ಇದಾಗಲಿ, ಇದರಲ್ಲಿ ನೀವು ಬಂದಿಲ್ಲ ಅನ್ನೋವಂಥ ಮಾತು ಬರಲ್ಲ. ಎದಕ್ಕಂದ್ರೆ ವೈಜ್ಞಾನಿಕವಾಗಿ ಇದ್ದಂಥದ್ದು ಸರಳ ವಾಸ್ತು ಇದು. ಅದಕ್ಕೆ ಇದನ್ನು ಸ್ವಲ್ಪ ನೀವು ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ರಿ. ಇದರಲ್ಲಿ 2 ಮಾತಿಲ್ಲ, ನೀವು ಚೇಂಜಸ್ ಕಾಣಲೇಬೇಕು. ಓಕೆ, ಧನ್ಯವಾದ ವೀಕ್ಷಕರೇ. ಇನ್ನು ನೀವು ಸರಳ ವಾಸ್ತುವಿನ ಸೇವೆ ನಿಮಗೂ ಬೇಕಾಗಿದ್ದಲ್ಲಿ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448286755. ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ನಿಮ್ಮ ಉತ್ತಮ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಉಚಿತವಾದ ಮಾಹಿತಿ ಬೇಕಾಗಿದ್ದಲ್ಲಿ www.saralavastu.com ಲಾಗಿನ್ ಆಗಿ ನಿಮ್ಮ ಉತ್ತಮ ದಿಕ್ಕುಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.